ಇವತ್ತು ನಮ್ಮ ರಾಜ್ಯ ಮತ್ತು ರಾಷ್ಟ್ರ ಕಂಡ ಅಪರೂಪದ ವ್ಯಕ್ತಿತ್ವ ಇರುವಂಥ ಶ್ರೀಮಾನ್ ರೈತರ ಮಗ, ಮಣ್ಣಿನ ಮಗ, ಭಾಳ ವಿಶೇಷವಾಗಿ ಹಿಂದುಳಿದವರಿಗೂ, ಅಲ್ಪಸಂಖ್ಯಾತರು ಮತ್ತು ಕೆಳವ ವರ್ಗದಿಂದ ಹೋರಾಟ ಮಾಡಿ ಕೆಚ್ಚದೆಯ ನೈತಿಕವಾಗಿ ಹೋರಾಟ ಮಾಡಿದಂಥ ಶ್ರೀಮಾನ್ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಹುಟ್ಟುಹಬ್ಬವನ್ನು ನಮ್ಮ ಆರ್ ವಿ ಸಂಸ್ಥೆ ಮತ್ತು ವಿಕ್ರಮ್ ಸ್ನೇಹಿತರು ಇವತ್ತು 101 ಗಣಪತಿ ಮುಖಾಂತರ ಸಿಹಿ ಹಂಚೋ ಮುಖಾಂತರ ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದಾರೆ. ನಿಜಕ್ಕೂ ನಂಗೆ ಭಾಳ ಅತ್ಯಂತ ಖುಷಿ ಆಗ್ತದೆ. ಒಬ್ಬ ರಾಜ್ಯದ ಒಬ್ಬ ಪ್ರಜೆಯಾಗಿ ಇಟ್ಕೊಂಡು ನಾವು ದೇವೇಗೌಡರು ಮಾಡಿರುವಂಥ ಕೆಲಸ ಕಾರ್ಯಗಳು, ಅವ್ರು ನಡ್ಕೊಬಂದಂಥ ಹಾದಿ, ಅವರು ಯಾರ ಪರವಾಗಿ ಅತಿ ಹೆಚ್ಚು ರೈತರ ಪರವಾಗಿ ಹೋರಾಟ ಮಾಡಿದಂಥವ್ರು ಮತ್ತು ಕೆಳವರ್ಗ ಮಧ್ಯಮ ವರ್ಗದವರು ಇವರೆಲ್ಲರ ಪರವಾಗಿ ಹೋರಾಟ ಮಾಡಿಬಿಟ್ಟು ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ, ಈ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ ನಮ್ಮ ರಾಜ್ಯಕ್ಕೆ ಅತ್ಯಂತ ಸ್ವಾತಂತ್ರ್ಯ ಬಂದಿಲ್ಲ ಇಡೀ ಇತಿಹಾಸದಲ್ಲಿ ಒಬ್ಬ ಪ್ರಧಾನಮಂತ್ರಿ ನಮ್ಮ ಕರ್ನಾಟಕ ರಾಜ್ಯದ ಒಬ್ಬ ಮಣ್ಣಿನ ಮಗ, ರೈತರ ಮಗ ಆಗಿರೋದು ನಮಗೆಲ್ಲ ಹೆಮ್ಮೆ ತಂದಿರೋವಂಥ ವಿಚಾರ, ನಮಗೆಲ್ಲ ಖುಷಿ ತಂದಿರೋ ವಿಚಾರ. ಇಂಥ ಅಪರೂಪದ ವ್ಯಕ್ತಿತ್ವ ಇರುವಂಥ ದೇವೇಗೌಡರು ಅವರ ಜೀವಮಾನ ಉದ್ದಕ್ಕೂ ಈ ಮಹಿಳಾ ಮೀಸಲಾತಿ ಇರ್ಬೋದು, ಅಹಿಂದ ವರ್ಗದವ್ರಿಗಿರ್ಬೋದು, ಇವ್ರಿಗೆಲ್ಲ ಮೀಸಲಾತಿನ ಕಲ್ಪಿಸ್ಕೊಟ್ಟಂಥ ಏಕೈಕ ವ್ಯಕ್ತಿ ನಮ್ಮ ರಾಷ್ಟ್ರದಲ್ಲಿ. ಬುನಾದಿ ಹಾಕ್ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅಡಿಯಲ್ಲಿ ಏನೇನು ಪ್ರತಿಯೊಬ್ಬ ನಾಗರಿಕರು, ಪ್ರತಿಯೊಬ್ಬ ಪ್ರಜೆಗೂ ಯಾವ ರೀತಿ ಸಮಾಜದಲ್ಲಿ ಸಮಾನತೆ ಬದುಕಬೇಕಂತ ಕಂಡಂಥ ಅಂಬೇಡ್ಕರ್ ಅವರ ಕನಸನ್ನ ಅಡಿಲಿ ಕೆಲಸ ಮಾಡಿದಂಥ ಶ್ರೀಮಾನ್ ಎಚ್ ಡಿ ದೇವೇಗೌಡರಿಗೆ ನಾವು ಇಡೀ ರಾಜ್ಯ ಅಲ್ಲ, ರಾಷ್ಟ್ರ ಅಲ್ಲ, ಎಲ್ಲರೂ ವಿಶೇಷವಾಗಿ ಅವರ ಹುಟ್ಟುಹಬ್ಬವನ್ನು ಮಾತಾಡಿ ಇನ್ನೂ 106 ವರ್ಷ ನಮ್ಮ ರಾಜ್ಯಕ್ಕೆ ಮತ್ತು ಎಲ್ಲ ಜನಪ್ರತಿನಿಧಿಗಳಿಗೆ, ಸಮಾಜಕ್ಕೆ ಒಂದು ಒಳ್ಳೆಯ ಮಾರ್ಗದರ್ಶನ ಸಿಗಲಿ ಅಂತ ಹೇಳ್ತಾ, ಇವತ್ತು ನಮ್ಮ ರಾಷ್ಟ್ರದ ನೆಚ್ಚಿನ ಪ್ರಧಾನಮಂತ್ರಿಗಳು ದೇವೇಗೌಡರ ಆಶಯದಂತೆ ಮಹಿಳಾ ಮೀಸಲಾತಿ ಅವತ್ತೇ ಮುಂಚೆನೇ ಅವರು ತರಬೇಕು ಅಂತ ದೇವೇಗೌಡರು ಮಾಡಿದರು. ಯಾವುದೋ ಕೆಲವು ಸಮಸ್ಯೆಗಳಿಂದ ಬಿದ್ದೋಗಿತ್ತು. ಇವತ್ತು ದೇವೇಗೌಡರ ಆಶಯದಂತೆ ಪ್ರಧಾನಮಂತ್ರಿಗಳು ಮಹಿಳಾ ಮೀಸಲಾತಿ ತಂದರು. ಕೆಲವರು ಅದಕ್ಕೆ ವ್ಯವಸ್ಥಿತವಾಗಿ ಅದಕ್ಕೆ ಅವಕಾಶ ಸಿಗದೇ ಇರೋದ್ರೆ ಬಿದ್ದಿದೆ. ಮುಂದೊಂದು ದಿನ ದೇವೇಗೌಡರ ಕನಸು ನನಸಾಗಲಿ, ಮಹಿಳಾ ಮೀಸಲಾತಿ ಬರಲಿ, ಹಿಂದುಳಿದ ವರ್ಗದವರು ಸಮಾಜದಲ್ಲಿ ಸಮಾನವಾಗಿ ಬದುಕಲಿ, ಅವರ ಆಶಯ, ಅವರ ತತ್ವ ಸಿದ್ಧಾಂತ ಪ್ರತಿಯೊಬ್ಬ ರಾಜಕಾರಣಿಗೂ ಸಿಗಲಿ ಅಂತ ಹೇಳ್ತಾ, ವಿಶೇಷವಾಗಿ ನಮ್ಮ ರಾಜ್ಯದ ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ಮುಖಂಡರು, ಎಲ್ಲ ಪಕ್ಷದ ಮುಖಂಡರ ಪರವಾಗಿ ಇಡೀ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಸ್ವಾತಂತ್ರ್ಯ ಇನ್ನೂ ಅವರ 60 ವರ್ಷದ ರಾಜಕೀಯ ಜೀವನದ ನಮ್ಮ ಏನು ನೆನಪುಗಳಿದೆ, ಆ ನೆನಪುಗಳು ಉಳಿಯುವಂಥದ್ದು ಇನ್ನೂ 600 ವರ್ಷ ಅವ್ರ ಹೆಸರನ್ನ ಸಮಾಜದಲ್ಲಿ ಉಳಿಯುವಂಥದ್ದಕ್ಕೆ ಅವ್ರಿಗೆ ವಿಶೇಷವಾದಂಥ ನಮ್ಮ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳು ಆದಿಯಾಗಿ, ಮಂತ್ರಿಗಳಾದಿಯಾಗಿ, ಎಲ್ಲ ಪಕ್ಷದ ಮುಖಂಡರ ಪರವಾಗಿ, ನನ್ನ ಸಾರ್ವಜನಿಕರ ಪರವಾಗಿ ಭಾರತ ರತ್ನ ಪ್ರಶಸ್ತಿನ ನಮ್ಮ ನರೇಂದ್ರ ಮೋದಿಯವರು ಕೇಂದ್ರ ಸರ್ಕಾರ ಕೊಡಬೇಕು ಅಂತೇಳಿ ಇವತ್ತು ಅವ್ರಿಗೆ ಮನವಿ ಮಾಡ್ತೀವಿ. ವಿಕ್ರಮ್ ಅಯ್ಯಂಗಾರ್ರವರ ನೇತೃತ್ವದಲ್ಲಿ ಇಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ 93 ವರ್ಷ ಕಳೆದು 94ನೇ ವರ್ಷದ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ನಾನು ಕೆ.ಬಿ. ಲಿಂಗರಾಜು, ಅಧ್ಯಕ್ಷರು, ಮೈಸೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷನಾಗಿ ಈಗ ಹಾಲಿ ಇದ್ದು, ಅದ್ರ ಜೊತೆಗೆ FKCCನಲ್ಲಿ ಡೈರೆಕ್ಟರ್ ಆಗಿದ್ದೀನಿ ಮತ್ತು ಕಾಶಿಯಾದ ಡೈರೆಕ್ಟರ್ ಆಗಿದ್ದೀನಿ. ನಾವು ರಾಜಕೀಯ ಕುಟುಂಬದಿಂದ ಬಂದು ಇರೋದ್ರಿಂದ ದೇವೇಗೌಡರ ಒಂದು ನೆರಳಿನಲ್ಲೇ ರಾಜಕೀಯ ಮಾಡ್ಕೊಂಡು ಬಂದವರು. ಅವರ ಒಂದು ಹುಟ್ಟು ರಾಜಕೀಯದಿಂದ ಕರ್ನಾಟಕ ರಾಜ್ಯಕ್ಕೆ ಅದಲ್ಲದೆ ದೇಶಾದ್ಯಂತ ಅವರ ಪ್ರಧಾನಿಯಾಗಿದ್ದಂಥ ಒಂದು ವೇಳೆಯಲ್ಲಿ ಸಾರ್ವಜನಿಕ ಕಾರ್ಯಕ್ರಮಗಳ ಮತ್ತು ರಸ್ತೆ ಅಭಿವೃದ್ಧಿ ಆಗ್ಬೋದು ಅಥವಾ ರೈತ ಪರ ಕಾಳಜಿ ಆಗ್ಬೋದು ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕಾಗಿ ನಾನು ಅವ್ರಿಗೆ ಅಭಿನಂದಿಸ್ತೇನೆ. ಅವ್ರಿಗೆ ದೇವರು ಆಯುರಾರೋಗ್ಯ ಕೊಟ್ಟು ಇನ್ನೂ ಶತಕಗಳ ಕಳೀಲಿ ಅಂತ ಹೇಳಿ ಅವ್ರಿಗೆ ನಾನು ಅಭಿನಂದಿಸ್ತೇನೆ. ಅದಕ್ಕಾಗಿ ಈ ಒಂದು ಅವಕಾಶ ಮಾಡಿಕೊಟ್ಟಂಥ KMPK ಮತ್ತು ಅರಿವು ಸಂಸ್ಥೆಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ನಮಸ್ಕಾರ.